ಅಮೆರಿಕ ಇರಾನ್ ಸಂಘರ್ಷ ಮತ್ತೆ ಉಲ್ಬಣವಾಗಿದೆ. ಹಾರ್ಮೋಜ್ ಜಲಸಂಧಿ ಕಂಟ್ರೋಲ್ಗಾಗಿ ಸಂಘರ್ಷ. ಹಾರ್ಮೋಜ್ ಜಲಸಂಧಿಯ ಸಮೀಪದಲ್ಲಿ ಕಡಲ ತಾಣಗಳ ಮೇಲೆ ಈಗ ದಾಳಿ ಮಾಡಲಾಗಿದೆ. ಅಮೆರಿಕ ಇರಾನ್ ಸಂಘರ್ಷ ಮತ್ತಷ್ಟು ಉಲ್ಬಣ. ಹಾರ್ಮೋಜ್ ಜಲಸಂಧಿ ಕಂಟ್ರೋಲ್ಗಾಗಿ ಸಂಘರ್ಷ. ಹಾರ್ಮೋಜ್ ಸಮೀಪದ ಕಡಲ ತಾಣಗಳ ಮೇಲೆ ದಾಳಿ. ಕೇಶ್ಮ್ ದ್ವೀಪ ಅಬ್ಬಾಸ್ ಬಂದರ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇರಾನ್ನ ಮೇಲೆ 5ನೇ ಸುತ್ತಿನ ದಾಳಿ ನಡೆಸಿದಂತಹ ಯುಎಸ್ಎ ಭೀಕರ ವೈಮಾನಿಕ ದಾಳಿಯನ್ನ ನಡೆಸಿರುವಂತಹ ಅಮೆರಿಕ. ಡೊನಾಲ್ಡ್ ಟ್ರಂಪ್ ನೇರ ನಿರ್ದೇಶನದ ಮೇರೆಗೆ ದಾಳಿಯನ್ನ ಮಾಡಲಾಗಿದೆ. ಇಷ್ಟು ದಿನ ಕದನ ವಿರಾಮದಲ್ಲಿರುವಂತಹ ಎರಡೂ ದೇಶ ಈಗ ಮತ್ತೆ ಯುದ್ಧಕ್ಕೆ ಶುರು ಮಾಡಿದೆ. ಕಾರಣ ಇಷ್ಟೇ, ಹಾರ್ಮೋಜ್ ಜಲಸಂಧಿ ನನಗೆ, ಆ ಒಂದು ಕಂಟ್ರೋಲ್ ನನಗೆ ಬೇಕು ಅಂತ ಹೇಳಿ ಅಮೆರಿಕ ಸಿಕ್ಕಾಪಟ್ಟೆ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾರ್ಮೋಜ್ ಜಲಸಂಧಿಯ ಸಮೀಪದಲ್ಲಿರುವಂತಹ ಕಡಲ ತಾಣಗಳಿಗೆ ಈಗ ಅಟ್ಯಾಕ್ ಮಾಡಲಾಗ್ತಾ ಇದೆ. ಇವರ ಯುದ್ಧ ಮತ್ತೆ ಶುರುವಾಯಿತು ಅಂತಂದ್ರೆ ಕಚ್ಚಾ ವಸ್ತುಗಳ ಮೇಲೆ, ಕಚ್ಚಾ ತೈಲಗಳ ಮೇಲೆ ಏರಿಕೆ ಜಾಸ್ತಿ ಆಗುತ್ತೆ. 4% ಆಲ್ರೆಡಿ ಏರಿಕೆಯನ್ನ ಮಾಡಿದ್ದಾರೆ. ಕಾಶ್ಮೀರ ದ್ವೀಪ ಮತ್ತು ಅಬ್ಬಾಸ್ ಬಂದರ್ ಮೇಲೆ ಈಗ ಆಲ್ರೆಡಿ ಅಟ್ಯಾಕ್ ಶುರುವಾಗಿದೆ. ಗೊತ್ತಿಲ್ಲ ಅದು ಯಾವ ರೂಪಕ್ಕೆ ಹೋಗಿ ಸೇರುತ್ತೋ ಅಂತ ಹೇಳಿ. ಕೂತ್ಕೊಂಡಂತೂ ಮಾತಾಡಲ್ಲ, ಅಮೆರಿಕನೂ ಮಾತಾಡಲ್ಲ, ಇರಾನೂ ಮಾತಾಡಲ್ಲ. ಡೊನಾಲ್ಡ್ ಟ್ರಂಪ್ ತಲೆಯಲ್ಲಿ ಏನು ಬರುತ್ತೆ ಅನ್ನೋದು ಯಾರಿಗೂ ಕೂಡ ಕಂಡು ಹಿಡಿಯಕ್ಕಾಗಲ್ಲ. ಪುಣ್ಯಾತ್ಮ ಈಗ ಒಂದ್ಸಲ ಯುದ್ಧ ಘೋಷಣೆ ಮಾಡ್ತೀನಿ ಅಂತ ಹೇಳ್ತಾರೆ, ತದಾದ ನಂತರ ಬೇಡ, ಯುದ್ಧ ಬೇಡ, ಸ್ವಲ್ಪ ಕದನ ವಿರಾಮ ಘೋಷಣೆ ಮಾಡೋಣ ಅಂತ ಹೇಳ್ಕೊಳ್ತಾರೆ. ಆ ಪುಣ್ಯಾತ್ಮನ ತಲೆ ಒಳಗೆ ಏನಿದೆ ಅಂತ ಹೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಅದರ ಜೊತೆಗೆ ಯುದ್ಧ ಮಾಡಬೇಕು ಅನ್ನಿಸ್ದಾಗ ಮಾಡ್ತಾರೆ, ಬೇಡ ಅನ್ನಿಸ್ದಾಗ ಬಿಡ್ತಾರೆ. ಇವರ ಈ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗ್ ತಲೆನೋವಷ್ಟೇ. ಅಮೆರಿಕ ಇರಾನ್ ನಡುವೆ ಸಂಘರ್ಷ ಜೋರು. ಕಚ್ಚಾ ತೈಲಗಳ ಬೆಲೆ 4% ಏರಿಕೆ. ಅಮೆರಿಕ ಇರಾನ್ ನಡುವೆ ಸಂಘರ್ಷ ಜೋರು. ಮತ್ತೆ ಕಚ್ಚಾ ತೈಲ ಬೆಲೆ 4% ಏರಿಕೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಏರಿಕೆ. ಸದ್ಯ 1 ಬ್ಯಾರೆಲ್ ತೈಲ ದರ $79.26. ಭಾರತದಲ್ಲಿ ಪೆಟ್ರೋಲ್ ಬೆಲೆ ಮತ್ತೆ ಏರಿಕೆ ಆಗುವ ಸಾಧ್ಯತೆ. ಈಗ ಆಲ್ರೆಡಿ ನಾವು ಒಂದು ತಲೆ ನೋವಿಂದ ಹೊರಗಡೆ ಬಂದಿದ್ದೇವೆ. ಯಾವುದು ಅಂದ್ರೆ ಸಿಲಿಂಡರ್ ಶಾರ್ಟೇಜ್ ಅಂತ ಹೇಳಿ ಸಾಕಷ್ಟು ಪರದಾಡಿದ್ದಾಯ್ತು. ಭಾರತ ಸೇರಿ ಸಾಕಷ್ಟು ರಾಷ್ಟ್ರಗಳು ಇದರಿಂದ ಕಷ್ಟ ಅನುಭವಿಸಿದ್ವು. ಎಲ್ಲೋ ಒಂದು ಕಡೆಗೆ ಎಲ್ಲ ಸರಿ ಆಯಿತು, ಇನ್ನು ಮುಂದೆ ಯುದ್ಧಗಳು ಆಗೋದಿಲ್ಲ ಅಂತ ಅಂದುಕೊಳ್ಳಬೇಕಾದ್ರೆ ಮತ್ತೆ ಯುದ್ಧವನ್ನು ಘೋಷಣೆ ಮಾಡಿ ಆಯಿತು. ಕಚ್ಚಾ ತೈಲದ ಬೆಲೆ ಈಗ ಸದ್ಯಕ್ಕೆ 4% ಆಯಿತು. ಇನ್ನೇನೇನು ಅನುಭವಿಸಬೇಕೋ ಗೊತ್ತಿಲ್ಲ. ಪಕ್ಕದ ರಾಷ್ಟ್ರಗಳು ಹೇಳುವಂತಹ ಮಾತನ್ನಾದರೂ ಕೇಳ್ತಾರಾ? ಅದೂ ಇಲ್ಲ. ಡೊನಾಲ್ಡ್ ಟ್ರಂಪ್ ತಮಗೇನು ಅನಿಸುತ್ತೋ ಅದನ್ನೇ ಮಾಡೋದು. ಈಗ ಅಮೇರಿಕ ಶಕ್ತಿ ಇರುವಂತಹ ರಾಷ್ಟ್ರ, ಅಣ್ವಸ್ತ್ರಗಳನ್ನು ಇಟ್ಕೊಂಡಿರುವಂತಹ ರಾಷ್ಟ್ರ. ಇರಾನ್ ಕೂಡ ಅವರ ಸರಿಸಮಕ್ಕೆ ಹೋರಾಡ್ತಿದೆ. ಆದರೆ ನಾಶಕ್ಕೆ ಅಂತ ನಿಂತ್ಕೊಂಡ್ರೆ ಇರಾನ್ ನಾಶ ಮಾಡ್ತಾರೆ ಅಮೇರಿಕದವರು. ಯುದ್ಧ ಮಾಡ್ತಾ ಇರುವಂತಹ ದೇಶ, ವೀಕ್ಷಕರೇ, ಯುದ್ಧ 2 ದೇಶ ಮಾಡ್ತಿರುತ್ತಲ್ಲ, ಅವರು 10 ವರ್ಷ ಹಿಂದೆ ಹೋದಾಗೆ, ಅಲ್ಲಿರುವಂತಹ ಅಭಿವೃದ್ಧಿ 10 ವರ್ಷ ಹಿಂದೆ ಹೋದಾಗೆ. ಆದರೂ ಗೊತ್ತಿದ್ರೂ ಕೂಡ ಯುದ್ಧಗಳು ಮತ್ತೆ ಮುಂದುವರಿತಾನೆ ಹೋಗುತ್ತೆ. ಹಾರ್ಮೋಜ್ ಜಲಸಂಧಿ ಸಿಗ್ಬೇಕಾಗಿದೆ ಇರಾನ್ಗೆ, ಆದ್ರೆ ಬೇಕು, ಅದರ ಹಿಡಿತ ಬೇಕು ಅಂತ ಹೇಳ್ತಾ ಕೂತ್ಕೊಂಡಿದ್ದ ಅಮೆರಿಕ. ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡ್ಬೇಕು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.